ಎಕ್ಸಸೈಸ್ 6.2 ಥರ್ಡ್ ಮೇನ ನೋಡೋಣ. ಇಫ್ ಪಿ ಕ್ಯೂ ಪ್ಯಾರಲಲ್ ಟು ಸಿ ಟಿ angle PQR is equal to 110 degree and angle RST is equal to 130 degree. Find angle QRS. Given PQ parallel to CT, angle PQR is equal to 110 degree, angle PQR 110 degree, angle RST 130 degree. ಇಲ್ಲಿ ಪಿ ಕ್ಯೂ ಎಸ್ ಟಿಗೆ ಪ್ಯಾರಲ್ ಆಗಿದೆ, ಸಮವಾಗಿದೆ. ಓಕೆನಾ? ಪ್ರೂವ್ ಆ್ಯಂಗಲ್ ಕ್ಯೂ ಆರ್ ಎಸ್. ನಮಗೆ ಆ್ಯಂಗಲ್ ಕ್ಯೂ ಆರ್ ಎಸ್ ನಮಗೆ ಗೊತ್ತಿಲ್ಲ, ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾಗತ್ತೆ. ಕನ್ಸ್ಟ್ರಕ್ಷನ್ ಎ ಆರ್ ಪ್ಯಾರಲಲ್ ಟು ಪಿ ಕ್ಯೂ. ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಹಾಕಿದ್ದೀವಿ, ಎ ಆರ್ ಪ್ಯಾರಲಲ್ ಟು ಪಿ ಕ್ಯೂ ಆ್ಯಂಡ್ ಆರ್ ಎಮ್ ಪ್ಯಾರಲಲ್ ಟು ಸಿ ಟಿ. ನೆಕ್ಸ್ಟ್ ಪ್ರೂಫ್ ಆ್ಯಂಗಲ್ ಎ ಆರ್ ಕ್ಯೂ ಪ್ಲಸ್ ಆ್ಯಂಗಲ್ PQR is equal to 180 degree because co-interior angle. ನೋಡಿ, angle ARQ, angle ARQ plus angle PQR 180 degree ಆಗ್ತಾ ಇದೆ ಫಾರ್ಮೇಷನ್. ನೋಡಿ, ಇಲ್ಲಿ ಇನ್ co-interior angle ಫಾರ್ಮೇಷನ್ ಆಗ್ತಾ ಇದೆ, ಸೊ 180 degree. ನೆಕ್ಸ್ಟ್ angle ARQ plus angle PQR ಅಲ್ಲಿ ಏನಿದೆ 110 degree ಕೊಟ್ಟಿದ್ದಾರೆ ಆಗಲೇ. ಸೊ ನೋಡಿ, ಇಲ್ಲಿ ಪಿ ಕ್ಯೂ ಆರ್ 110 ಡಿಗ್ರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 180 ಡಿಗ್ರಿ. ನೆಕ್ಸ್ಟ್ ಆ್ಯಂಗಲ್ ಎ ಆರ್ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 110 ಡಿಗ್ರಿ. ಆ್ಯಂಗಲ್ ಎ ಆರ್ ಕ್ಯೂ ಇಸ್ ಈಕ್ವಲ್ ಟು 70 ಡಿಗ್ರಿ. ಇಲ್ಲಿ ನಮಗೆ ಆ್ಯಂಗಲ್ ಎ ಆರ್ ಕ್ಯೂ ಇಲ್ಲಿ ನಮಗೆ 70 ಡಿಗ್ರಿ ಬಂತು, ಫೈಂಡ್ ಆಯಿತು. ನೆಕ್ಸ್ಟ್ ಆ್ಯಂಗಲ್ ಎಸ್ ಆರ್ ಎಮ್ ಪ್ಲಸ್ ಆ್ಯಂಗಲ್ ಆರ್ ಎಸ್ ಟಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೇಮ್ ರೀಸನ್, ಕೋ ಇಂಟೀರಿಯರ್ ಆ್ಯಂಗಲ್, ಸೇಮ್ ರೀಸನ್. ಸೊ ನಾನು ಹಾಗೆ ಬರ್ಕೊಂಡಿದ್ದೀನಿ ಸೇಮ್ ರೀಸನ್. ನೋಡಿ, ಇಲ್ಲಿ ಆ್ಯಂಗಲ್ ಎಸ್ ಆರ್ ಎಮ್, ಓಕೆ, ಎಸ್ ಆರ್ ಎಮ್ ಪ್ಲಸ್ ಆರ್ ಎಸ್ ಟಿ ಇಲ್ಲಿ ಕೋ ಇಂಟೀರಿಯರ್ ಫಾರ್ಮೇಷನ್ ಆಗ್ತಾಯಿದೆ. ಇಲ್ಲೂ ಸಹ ಕೋ ಇಂಟೀರಿಯರ್ ಫಾರ್ಮೇಷನ್ ಆಗ್ತಾಯಿದೆ. ಆ್ಯಂಗಲ್ ಎಸ್ ಆರ್ ಎಮ್ ಪ್ಲಸ್ ಆ್ಯಂಗಲ್ ಆರ್ ಎಸ್ ಟಿ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಆ್ಯಂಗಲ್ ಆರ್ ಎಸ್ ಟಿ ಇಸ್ ಈಕ್ವಲ್ ಟು 130 ಡಿಗ್ರಿ is equal to 180 degree. Angle SRM is equal to 180 degree minus 130 degree. Angle SRM is equal to 50 degree. ಇಲ್ಲಿ ನಮಗೆ ಆ್ಯಂಗಲ್ ಎಸ್ ಆರ್ ಎಮ್ ಫೈಂಡ್ ಔಟ್ ಮಾಡಿದ್ವಲ್ಲ ಈಗ 50 ಡಿಗ್ರಿ. ಸೊ ಈಗ ನಮಗೆ ಕ್ಯೂ ಆರ್ ಎಸ್ ಗೊತ್ತಾಗಬೇಕು. ಈಗ ನಮಗೆ ಆರಾಮ್ಸೆ ಕ್ಯೂ ಆರ್ ಎಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಆ್ಯಂಗಲ್ ಎ ಆರ್ ಕ್ಯೂ ಪ್ಲಸ್ ಆ್ಯಂಗಲ್ ಕ್ಯೂ ಆರ್